ಇಲ್ಲಿ ನೀವು ಸಾಕಷ್ಟು ಜನ ಕೆಲವು ಡೌಟ್ಸ್ಗಳನ್ನ ಕೇಳಿದ್ರೆ CET ಎಕ್ಸಾಮ್ ಬಗ್ಗೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಮತ್ತು KE ಕಡೆಯಿಂದ ನಿಮಗೆಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದರೆ ನೀವು ನೀಡೋ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ನ ನೀಡ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಸಾಕಷ್ಟು ಪಾಯಿಂಟ್ಸ್ ಈ ಒಂದು ವಿಡಿಯೋದಲ್ಲಿ ಕವರ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ನಿಮಗೆ ಫಸ್ಟು ಒಂದು ಎಕ್ಸಾಮಲ್ಲಿ ಯಾವ ರೀತಿ ನೀವೊಂದು ಅಟೆಂಡ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮ್ಗೆ ನೋಡಿ ಬಯಾಲಜಿ ಎಕ್ಸಾಮಲ್ಲಿ CETಲಿ ಸ್ಕೋರ್ ಮಾಡೋದು ಈಸಿ, ಸರಿನಾ? ಆದರೆ ಮ್ಯಾಥ್ಸ್ ಫಿಸಿಕ್ಸಲ್ಲಿ ಮಾರ್ಕ್ಸ್ ತುಂಬಾ ಕಮ್ಮಿ ಬರುತ್ತೆ ಜಾಸ್ತಿ ಜನದ್ದು. ಅದಕ್ಕೋಸ್ಕರ ಮ್ಯಾಥ್ಸು ಫಿಸಿಕ್ಸ್ನ ಜಾಸ್ತಿ ಅಂದರೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಜಾಸ್ತಿ ವರ್ಕ್ ಮಾಡಿ. ಅದರಲ್ಲೇ ಮಾರ್ಕ್ಸ್ ಜಾಸ್ತಿ ಜನದ್ದು ಕಮ್ಮಿ ಬರೋದು. ಕೆಮಿಸ್ಟ್ರಿ ಒಂದು ಸ್ವಲ್ಪ ಮಾಡ್ರೇಟ್ ಲೆವೆಲಲ್ಲಿರುತ್ತೆ. ಮತ್ತು ನೀವೇನಾದರೂ ಬರೀ ಇಂಜಿನಿಯರಿಂಗ್ಗೆ ಹೋಗ್ತೀನಿ, ನಾನು ಬೇರೆ ಯಾವ ಕೋರ್ಸೂ ಮಾಡಲ್ಲ, ನನಗೆ ಇಂಜಿನಿಯರಿಂಗೇ ಸಾಕು ಅಂದರೆ ನೀವು ಬಯಾಲಜಿ ಎಕ್ಸಾಮ್ ಬರೆದ್ರೂ ಬರಿಬೋದು, ಬರೆದಿಲ್ಲ ಅಂದರೂ ಏನೂ ಆಗೋಲ್ಲ. ಯಾಕೆಂದರೆ ಬಯಾಲಜಿ ಎಕ್ಸಾಮ್ದು ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ ಇಂಜಿನಿಯರಿಂಗ್ ರ್ಯಾಂಕಿಂಗ್ನ ಅನೌನ್ಸ್ ಮಾಡಬೇಕಾದ್ರೆ. ಇಲ್ಲಿ ನೀವು ಎಷ್ಟು ಸಬ್ಜೆಕ್ಟ್ಗಳನ್ನ ಅಟೆಂಡ್ ಮಾಡ್ತಿರಲ್ಲ, ಕಾಂಬಿನೇಷನ್ ಆಫ್ ದ ಸಬ್ಜೆಕ್ಟ್, ಅದ್ರ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕಿಂಗ್ಗಳು ಬರೋದು. ಇವಾಗ PCMB 4 ಕೂಡ ಅಟೆಂಡ್ ಮಾಡಿದರೆ ನಿಮಗೆ ಫಾರ್ಮಸಿ ರ್ಯಾಂಕಿಂಗ್ ಬರುತ್ತೆ, ಆಮೇಲೆ ಅಗ್ರಿಕಲ್ಚರಿಂಗ್ ರ್ಯಾಂಕಿಂಗ್ ಬರುತ್ತೆ, ಅದೆಲ್ಲ ಕೂಡ ಬರ್ತಾ ಹೋಗುತ್ತೆ. ಏನಾದರೂ ನೀವು ಬರೀ ಇಂಜಿನಿಯರಿಂಗ್ ಮಾತ್ರ ನೀವು ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ಅಂದ್ಬಿಟ್ಟು ನೀವು ಬಯಾಲಜಿ ಅಟೆಂಡ್ ಮಾಡಿಲ್ಲ ಅಂದರೆ ನಿಮ್ಗೆ ಬರೀ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಮಾತ್ರ ಬರುತ್ತೆ. ಆ ರೀತಿ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ KECT ಎಕ್ಸಾಮ್ ಏನು ಬರೀತಾರಲ್ಲ ಅದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಿಮಗೆ 50% ಮಾರ್ಕ್ಸ್ ಬಂದ್ಬಿಟ್ಟು KECTದು ತಗೋತಾರೆ. ಇನ್ನು 50% ಬಂದ್ಬಿಟ್ಟು ಇವಾಗ PUC ಎಕ್ಸಾಮ್ ಏನು ಬರ್ದುಟ್ಟು ಬಂದಿದ್ದೀರಲ್ವಾ ಅದರಲ್ಲಿ ನೀವೇನು ಸ್ಕೋರ್ ಮಾಡಿರ್ತೀರ ಅದನ್ನೂ ತಗೋತಾರೆ. ತೊಗೊಂಡು ನಿಮಗೆ ಕಾಂಬಿನೇಷನ್ ಮಾಡಿ 50-50 ಅಗ್ರಿಗೇಟ್ ಮಾಡಿ ನಿಮಗೆ ಅಲ್ಲಿ ರ್ಯಾಂಕಿಂಗ್ನ ಅನೌನ್ಸ್ ಮಾಡೋದು. ಅದಕ್ಕೋಸ್ಕರ CETನೂ ಕೂಡ ಕಾನ್ಸಂಟ್ರೇಟ್ ಮಾಡಿ. ಅಲ್ಲಿ ಚೆನ್ನಾಗಿ ಮಾಡ್ಬಿಟ್ಟು ಇಲ್ಲೇನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ ರ್ಯಾಂಕ್ ಬಿದ್ದೋಗುತ್ತೆ, ನಿಮ್ಮದು ಒಳ್ಳೆ ಕಾಲೇಜ್ ಸಿಗೋಲ್ಲ. ಇವಾಗ KE ಕಡೆಯಿಂದ ಒಂದು ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ ನಿಮಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರು ರೂರಲ್ ಸೈಡಲ್ಲಿ ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ. ಯಾಕೆಂದರೆ ಅವ್ರಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಹೋಗ್ತಾರಲ್ಲ. ಅದಕ್ಕೋಸ್ಕರ ಇಲ್ಲಿ KE ಅವ್ರೊಂದು ನೋಟಿಫಿಕೇಷನ್ ಬಿಟ್ಟಿರೋದೇನೆಂದರೆ ನೀವು CET ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅಂದರೆ ಇದೇ ಲಾಸ್ಟ್ ಚಾನ್ಸು. ನೆನ್ನೆ ಅಪ್ಲಿಕೇಶನ್ ಓಪನ್ ಆಗಿದೆ, 20ನೇ ತಾರೀಕು ಲಾಸ್ಟ್ ಡೇಟು. ಅದ್ರ ಒಳಗಡೆ ನೀವು ಒಂದು CET ಅಪ್ಲಿಕೇಶನ್ ಹಾಕೋಬೋದು. ತಿರ್ಗಾ ಓಪನ್ ಮಾಡಿದರೆ ಆದರೂ ಒಂದು ಟ್ವಿಸ್ಟ್ ಏನಂದರೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ಬೆಂಗಳೂರಲ್ಲೇ ಇರುತ್ತೆ. ನೀವು ಯಾವುದೇ ಡಿಸ್ಟಿಕಲ್ಲಿದ್ದರೂ ಕೂಡ, ಉತ್ತರ ಕರ್ನಾಟಕದಲ್ಲಿದ್ದರೂ ಕೂಡ ಬೆಂಗಳೂರಲ್ಲೇ ಹೋಗ್ಬಿಟ್ಟು ಎಕ್ಸಾಮ್ ಬರೀಬೇಕು. ಇವಾಗ ನೀವು ಯಾರ್ಯಾರು ಅಪ್ಲಿಕೇಶನ್ ಹಾಕ್ತೀರಾ CETಗೆ ಅಂತ ಹೇಳಿದಿರಲ್ಲ ಅವರು ಇಲ್ಲಿ CET ಎಕ್ಸಾಮ್ ಬರೆಯಲ್ಲ, ಬರೆಯೋದ್ರಿಂದ ನಮ್ಗೆ ಏನು ಬೆನಿಫಿಟ್ಟು ಅಂತ ನೀವು ಕೂಡ ಕೇಳ್ಬೋದು. ಸಿಂಪಲ್ಲು, ಇಲ್ಲಿ CET ಎಕ್ಸಾಮ್ ನೀವು ಏನಾದರೂ ಬರೆದ್ಬಿಟ್ಟು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಅಂದರೆ ನಿಮಗೆ ಫೀಸ್ ಬಂದ್ಬಿಟ್ಟು ಗೋರ್ಮೆಂಟ್ ಫೀಸ್ ಇರುತ್ತೆ, ಕಮ್ಮಿ ಇರುತ್ತೆ. ಎಂಥ ಟಾಪ್ ಕಾಲೇಜಲ್ಲಿ ಹೋದರೂ ಕೂಡ ಒಂದು ಏನು ಫಿಕ್ಸ್ ಮಾಡಿರ್ತಾರೆ ಗೌರ್ಮೆಂಟ್ ಅವರು ಅಷ್ಟೇ ಇರುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ವೇರಿ ಆಗ್ತಾ ಇರುತ್ತೆ ಕಾಲೇಜ್ ಟು ಕಾಲೇಜ್. ಆದರೆ ನೀವೇನಾದರೂ ಒಂದು CET ಎಕ್ಸಾಮ್ ಬರೆದಿಲ್ಲ ಹಾಗೇ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂದರೆ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡನ್ನ ಕಿತ್ತಾಕ್ಬಿಡ್ತಾರೆ. 1 ಲಕ್ಷ 2 ಲಕ್ಷ 3 ಲಕ್ಷ ಡೊನೇಷನ್ ಅಂತ ಕೇಳ್ತಾರೆ. ಆಮೇಲೆ ಜಾಸ್ತಿ ಫೀಸ್ ಅದು ಇದು ಅಂತ ನಿಮಗೆ ಜಾಸ್ತಿ ಚಾರ್ಜಸ್ನ ಮಾಡ್ತಾರೆ. ಇದು ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಕಾಲೇಜ್ ಟು ಕಾಲೇಜ್ ಡಿಪೆಂಡ್ ಆಗುತ್ತೆ. ಎಲ್ಲ ಕಾಲೇಜಲ್ಲೂ ಫೀಸ್ ಒಂದೇ ರೀತಿ ಇರಲ್ಲ ನೀವು ಪ್ರೈವೇಟಾಗಿ ಹೋದಾಗ. ಆದರೆ CET ಬರೆದ್ಬಿಟ್ಟು ಹೋದರೆ ಜಾಸ್ತಿ ಬೆನಿಫಿಟ್ ಇರುತ್ತೆ. ಅದಕ್ಕೋಸ್ಕರ CET ಎಕ್ಸಾಮ್ನ ಸ್ವಲ್ಪ ಕಾನ್ಸಂಟ್ರೇಟ್ನ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾಸ್ಟಾಗಿ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಕಮೆಂಟ್ ಸೆಕ್ಷನಲ್ಲಿರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅಲ್ಲಿ ಫಾಸ್ಟಾಗಿ ಅಪ್ಡೇಟ್ ಸಿಗುತ್ತೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದ.